ಹಲೋ ನಮಸ್ಕಾರ ಫ್ರೆಂಡ್ಸ್. ನನ್ನ ಲೇಟೆಸ್ಟ್ ವೀಡಿಯೋಸ್ಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ. ತುಂಬ ಧನ್ಯವಾದಗಳು ಎಲ್ರಿಗೂ. ಬನ್ನಿ ಇವತ್ತು ಮನೇಲೇ ಹೋಟೆಲ್ ಸ್ಟೈಲಲ್ಲಿ ಫ್ಲಫಿಯಾಗಿರುವಂಥ ಪೂರಿ ಮತ್ತು ಸಾಗು ಹೇಗೆ ಮಾಡೋದು ಅಂತ ನೋಡೋಣ. ಇದು ಈ ಸಮ್ಮರ್ ವೆಕೇಷನಲ್ಲಿ ಮಕ್ಕಳಿಗೆ ಇಷ್ಟವಾದಂಥ ಡಿಶ್ ಆಗಿರೋದ್ರಿಂದ ಈ ಸೀಸನಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಮಾಡಬೇಕಾಗಿರೋದು, ಫಸ್ಟು ಪೂರಿ ಹಿಟ್ಟಿಗೆ ನಾವು ಎಷ್ಟು ನೀರು ತೊಗೊಳ್ತೀವೋ ಕಲಿಸ್ಕೊಳ್ಳೋಕ್ಕೆ ಅಷ್ಟೇ ನೀರು ತೊಗೊಂಡು ಅದಕ್ಕೆ 1 ಹಿಡಿಯಷ್ಟು ಚಿರೋಟಿ ರವೆ ಮತ್ತು 1 ಹಿಡಿಯಷ್ಟು ಮೈದಾನ ಒಂದು 10 ಮಿನಿಟ್ಸ್ ಮುಂಚೆನೇ ನೆನೆಯಕ್ಕೆ ಬಿಡಬೇಕು. ಈಗ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಬೇರೆ ಏನಾದರೂ ಚೇಂಜಸ್ ಮಾಡಬೇಕಾ? ಏನೂ ಇಲ್ಲ. ನೀವು ನಾರ್ಮಲಾಗಿ ಹೇಗೆ ಹಿಟ್ಟು ಕಲಿಸ್ಕೊಳ್ತೀರಾ ಅದಕ್ಕೆ ಎಷ್ಟು ನೀರು ತೊಗೊಳ್ತೀರಾ ಅಷ್ಟೇ ನೀರಲ್ಲಿ ಈ 2 ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಒಂದು 10 ಮಿನಿಟ್ಸ್ ನೆನೆದ್ರೆ ಸಾಕು. ನೆಕ್ಸ್ಟು ಅದಾದ ನಂತರ ನಾರ್ಮಲ್ ನಾವು ಪೂರಿಗೆ ಕಲಿಸ್ಕೊಳ್ಳೋಕ್ಕೆ ಎಷ್ಟು ಹಿಟ್ಟು ಯೂಸ್ ಮಾಡ್ತೀವಿ ಅಷ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆ, ಬಿಕಾಸ್ ನಾವು ಆಲ್ರೆಡಿ 1 ಹಿಡಿಯಷ್ಟು ರವೆ ಮತ್ತು ಮೈದಾ ಆ್ಯಡ್ ಮಾಡಿದ್ದೀವಿ. ಹಂಗೆ ಹಾಕ್ಕೊಂಡು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು. ಇದರಲ್ಲಿ ಏನಾದರೂ ಸ್ವಲ್ಪ ಗಟ್ಟಿಯಾಗುವಂಥದ್ದಾದರೆ ಬೇಕಾದ್ರೆ ಒಂಚೂರು ನೀರು ಹಾಕ್ಕೋಬೋದು, ಇಲ್ಲ ತೆಳ್ಳಗಾಯಿತು ಅಂತಂದರೆ ಸ್ವಲ್ಪ ಹಿಟ್ಟು ಹಾಕ್ಕೋಬೋದು. ಇನ್ನು ಮೇಜರ್ ಚೇಂಜಸ್ ತರಲ್ಲ ಅದು. ಆಮೇಲೆ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಪ್ರೆಷರ್ ಕೊಟ್ಟು ಮಿಕ್ಸ್ ಮಾಡಬಾರ್ದು. ಈ ಥರ ಲೈಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಅದು ಸ್ವಲ್ಪ ಅದಕ್ಕೆ ಬಂದ ನಂತರ ಅದನ್ನು ಪೂರಿ ಹಿಟ್ಟು ಅದಕ್ಕೆ ತಂದು ಒಂದು ತಟ್ಟೆ ಹಾಕಿ ಮುಚ್ಚಿಡೋಣ. ಒಂದು 10 ಮಿನಿಟ್ಸ್ ಉಣಿಲಿ. ನೆಕ್ಸ್ಟು ಸಾಗು ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ, 1 ಹಿಡಿಯಷ್ಟು ತೆಂಗಿನಕಾಯಿ, ಅರ್ಧ ಹಿಡಿಯಷ್ಟು ಹುರಿಗಡಲೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಇಂಗುನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಸಾಗು ಮಾಡ್ಕೊಳ್ಳೋಕ್ಕೋಸ್ಕರ ಮಿಕ್ಸರು. ಯಾಕೆ ಹಿಂಗು ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಕಾಯಿ ಕಡಲೆ ಆ್ಯಡ್ ಮಾಡಿದಾಗ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಇಶ್ಯೂಸ್ನ ತರುತ್ತೆ. ಸೊ ಅದು ಅವಾಯ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಹಿಂಗು ಆ್ಯಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಆ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ನಾವು ನುಣ್ಣಗೆ ರುಬ್ಕೊಳ್ಳೋಣ. ನೆಕ್ಸ್ಟು ಮಾಮೂಲಿ ಸಾಗು ಮಾಡ್ಕೊಳ್ಳೋಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟು ಒಂದು ಒಗ್ಗರಣೆಗೆ ಎಷ್ಟು ನಮಗೆ ಆಯಿಲ್ ಹಾಕ್ತೀವೋ ಅಷ್ಟು ಒಂದು 2 to 3 ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತೀವಿ. ನೋಡಿ ಈ ಥರ ಮೆಣಸಿನ್ಕಾಯಿ ಒಂದೇ ಒಂದು ಹಾಕ್ತಿರೋದು ಏನಕ್ಕೆ ಅಂದರೆ ನಾವು ಆಲ್ರೆಡಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀವಿ. ಅದರಿಂದ ಮೆಣಸಿನ್ಕಾಯಿ ಹಾಕಿದ ನಂತರ ಕೂಡಲೇ ಆ ಮಿಕ್ಸಿನಲ್ಲಿ ಏನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡಿಬಿಡಬೇಕು. ಬಿಕಾಸ್ ಅದು ಒಗ್ಗರಣೆ ಕೊಟ್ಟಾಗ ಮೆಣಸಿನ್ಕಾಯಿ ಬೇಗ ಕರಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಆ್ಯಡ್ ಮಾಡಿಕೊಂಡು ಆ ಮಿಕ್ಸರ್ ಪೂರ್ತಿ ಬಾಣಲಿಗೆ ಆ್ಯಡ್ ಮಾಡಿಕೊಂಡು ಈ ಥರ ಕೈ ಬಿಡದೆ ಫ್ರೈ ಮಾಡ್ತಾ ಇರಬೇಕು. ಯಾಕೆಂದರೆ ನಾವು ಹುರಿಗಡಲೆ ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಬೇಗ ಅಡಿ ಅಂಟಿಬಿಡುತ್ತೆ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಸಾಗು ಪ್ರಿಪೇರ್ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ವೆಜಿಟೇಬಲ್ಸ್ನ ನಾವು ಬಾಯ್ಲ್ ಮಾಡಿ ಇಟ್ಕೋಬೇಕು. ವೆಜಿಟೇಬಲ್ಸು ಬಾಯ್ಲ್ ಮಾಡಿ ಯಾಕೆ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ನಾವು ಹುರಿಗಡಲೆ ಸೇರಿಸಿರೋದ್ರಿಂದ ಅದನ್ನು ನಾವು ಸಾಗುನಲ್ಲೇ ವೆಜಿಟೇಬಲ್ಸ್ನ ಬಾಯ್ಲ್ ಮಾಡೋಕ್ಕೆ ಆಗಲ್ಲ, ತುಂಬ ಅಂಟ್ಕೊಳ್ಳುತ್ತೆ, ಮಸಾಲೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ವೆಜಿಟೇಬಲ್ಸ್ನ ಬೇಯಿಸ್ಕೊಳ್ಳಿ. ಈ ವೆಜಿಟೇಬಲ್ಸು ನಿಮ್ಮ ಚಾಯ್ಸ್ ಏನಂದರೆ ಬೀನ್ಸು, ಕ್ಯಾರೆಟ್ ಹಾಕ್ಕೋಬೋದು, ಇಲ್ಲ ಆಲೂಗೆಡ್ಡೆ, ಬದನೆಕಾಯಿನೂ ಇದೇ ಥರ ಚಿಕ್ಕ ಪೀಸಸ್ ಆಗಿ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಆ ವೆಜಿಟೇಬಲ್ಸ್ ಬಾಯ್ಲ್ ಮಾಡಿರೋ ವಾಟರ್ ಸಮೇತ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಬಿಟ್ಟು ಈ ಥರ ಕಲಿಸ್ಕೊಳ್ಳಿ. ಉಪ್ಪು ಖಾರ ನೋಡಿ ಇಳಿಸ್ಕೊಳ್ಳಿ. ನೆಕ್ಸ್ಟು ಸಾಗು ರೆಡಿಯಾಗಿರುತ್ತೆ. ಮತ್ತು ನಾವು ಪೂರೀಸ್ನ ಎಣ್ಣೆಗೆ ಬಿಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಈ ಥರ ಎಣ್ಣೆಗೆ ಹಾಕಿದ್ರೆ ನಾರ್ಮಲಾಗಿ ಏನು ಪ್ರೊಸೀಜರ್ ಮಾಡ್ತೀವೋ ಅಷ್ಟೇ ನೋಡಿ ಫ್ಲಫಿಯಾಗಿ ಪೂರೀಸ್ ರೆಡಿ ಆಗುತ್ತೆ. ಇದನ್ನು ನಾವು ಪ್ರಿಪೇರ್ ಮಾಡಿರೋಂಥ ಸಾಗು ಜೊತೆ ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡಿ ಈ ಡಿಶ್ನ ರೆಡಿ ಮಾಡಿಕೊಂಡು ನನಗೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.